वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। ನಮಸ್ಕಾರ, ನಾನು ಶ್ರೀಕಾಂತ್ ಮೋದಿ. ನನ್ನ ಜೊತೆಯಲ್ಲಿ ಚನ್ನಬಸವಂತ ರೆಡ್ಡಿಜಿ ಇದ್ದಾರೆ. ಈ ವರ್ಷ ನಾವು ಒಂದು ಗೋಮಯ ಗಣೇಶ ಮಾಡೋಣ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿಬಿಟ್ಟು ಇಲ್ಲಿ ನಮ್ಮ ಕಾಮಧೇನು ಗೋಶಾಲೆ ನಾಗೂರದಲ್ಲಿ ಇಲ್ಲಿ ತಯಾರಾಗ್ತಾ ಇದೆ. ಲಘು ಉದ್ಯೋಗ ಭಾರತಿ, ಅರ್ಥೋತ್ಥಾನ ಪರಿಷತ್ತು, ಪ್ರವಾಸಿ ಸೌಹಾರ್ದ ಸಹಕಾರಿ ನಿಯಮಿತ, ಆಮೇಲೆ ಗೋಸೇವಾ ಗತಿವಿಧಿ ಈ ಕಡೆಯಿಂದ ಎಲ್ಲ ಈ ಸಲ ವಿಚಾರ ಮಾಡಿಬಿಟ್ಟು ಗೋಮಯ ಬೇಸ್ಡ್ ಗಣೇಶ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದ್ರ ಬಗ್ಗೆ ರೆಡ್ಡಿಜಿ ಒಂದಿಷ್ಟು ವಿವರ ತಿಳಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮಸ್ಕಾರ ಎಲ್ಲ ಸನಾತನ ಬಂಧುಗಳಿಗೆ. ಕೆಲವೇ ದಿನಗಳಲ್ಲಿ ನಮಗೆ ಗಣೇಶ ಚತುರ್ಥಿ ಬರೋದಿದೆ. ಅದಕ್ಕಾಗಿ ಒಂದು ವಿನೂತನವಾದಂಥ ಪ್ರಯೋಗ ನಾವು ನಮ್ಮ ಗೋಶಾಲೆಯಲ್ಲಿ ಶುರು ಮಾಡಿದ್ದೀವಿ. ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ನಾವು ಪ್ರಯೋಗನ ಮುಂದುವರಿಸಬೇಕಂತ ಡಿಸೈಡ್ ಮಾಡಿದ್ದೀವಿ. ಸೊ ನಾವೇನು ಮಾಡಿದ್ದೀವಿ ಅಂದರೆ ಗೋಮಯದಲ್ಲಿ, ಅಂದರೆ ಅದರಲ್ಲಿ ಬೇರೆ ಏನೂ ಇಲ್ಲ, ಪ್ಯೂರ್ ಆಗಿ ಗೋಮಯದಿಂದ ಗಣಪತಿಗಳು ಮಾಡಿದ್ದೀವಿ. ಈ ಗೋಮಯದಿಂದನೇ ಗಣಪತಿ ಯಾಕೆ ಮಾಡಬೇಕು ಅಂತಂದರೆ, ಗೋಮಯ ಒಂದು ಸಾತ್ವಿಕವಾದಂಥ ವಸ್ತು. ಅದು ನಮ್ಮ ಮನೆಯಲ್ಲಿ ಇಟ್ಟಿದ್ದೇ ಆದರೆ ನಮ್ಮ ಮನೆಯಲ್ಲಿ ರೂಮ್ನಲ್ಲಿ ಅಥವಾ ಸುತ್ತಮುತ್ತ ಇರುವಂಥ ಎಲ್ಲ ಕೆಟ್ಟ ಶಕ್ತಿಗಳನ್ನು ಎಳ್ಕೊಳ್ಳುವಂಥ ಶಕ್ತಿ ಗೋಮಯಗಿದೆ. ಸೊ ಆ ರೀತಿಯಾಗಿ ನಾವು ಬೇರೆ ಬೇರೆ ವೆರೈಟಿನಲ್ಲಿ ಅಂತಂದರೆ ಒಂದು 4 ಥರದ ಬೇರೆ ಬೇರೆ ಗೋಮಯಗಳನ್ನು ಮಾಡಿದ್ದೀವಿ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ, ಯಾರು ಗಣಪತಿ ತಗೊಂಡು ಹೋಗ್ತಾರೆ ಅವರಿಗೆ ಒಂದಿಷ್ಟು ಎರೆಹುಳು ಗೊಬ್ಬರ, ಆಮೇಲೆ ಬೀಜ, ಆಮೇಲೆ ಒಂದು ಕುಂಡ ಕೊಡ್ತಾ ಇದ್ದೀವಿ. ಇವೆಲ್ಲ ಒಂದು ಪ್ಯಾಕೇಜ್ನಲ್ಲಿ ಕೊಡ್ತಾ ಇದ್ದೀವಿ. ಈಗ ಒಂದು ಸೈಜ್ ಇದೆ. ಈ ಒಂದು ಗಣಪತಿಗೆ ನಾವು 800 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀವಿ ಪ್ಯಾಕೇಜು. ಈ ಒಂದು ಗಣಪತಿಗೆ 400 ರೂಪಾಯಿ, ಇದಕ್ಕೆ 350 ರೂಪಾಯಿ. ಸೊ ನಾವು ಕುಂಡ ಯಾಕೆ ಕೊಡ್ತಾ ಇದ್ದೀವಿ ಅಂತಂದರೆ, ನೀವು ಮನೆಯಲ್ಲಿ ವಿಸರ್ಜನೆ ಮಾಡಬೇಕಾದ್ರೆ ನೀವು ಅದರಲ್ಲಿ ಬೀಜನೂ ಕೊಡ್ತೀವಿ. ತುಳಸಿ ಬೀಜ, ಬೇರೆ ಯಾವುದಾದ್ರೂ ಬೀಜಗಳು ಬೇಕಿದ್ರೆ ಬೀಜದ ಜೊತೆನೇ ಕೊಡ್ತೀವಿ ನಾವು. ಆ ಬೀಜನ ನೀವು ಆ ಕುಂಡದಲ್ಲಿ ನೀವು ವಿಸರ್ಜನೆ ಮಾಡಿದ್ದೆ ಆದರೆ ಅದರಲ್ಲಿ ನೀವು ಹೂವಿನ ಗಿಡ ಹಚ್ಬೋದು ಅಥವಾ ಯಾವುದಾದ್ರು ವೆಜಿಟೇಬಲ್ ಕಾಯಿಪಲ್ಯ ಗಿಡಗಳನ್ನು ಬೆಳ್ಕೋಬೋದು. ಸೊ ನಿಮ್ಮ ಗಣಪತಿ ನಿಮ್ಮಲ್ಲಿ ಅದು ಇಡೀ ವರ್ಷ ಅದಕ್ಕೆ ಸಾಕಾದಷ್ಟು ಗೊಬ್ಬರ ಸಿಗುತ್ತೆ. ಒಂದು ಒಳ್ಳೆ ಗಿಡ ಅಥವಾ ಹೂವಿನ ಗಿಡ ನೀವು ಬೆಳೆಸ್ಕೋಬೋದು. ಈ ರೀತಿಯಾಗಿ ನಾವು ಏನೀಗ POP ಯೂಸ್ ಮಾಡ್ತಾ ಇದ್ದೀವಿ. ಅದು ಪರಿಸರಕ್ಕೆ ತುಂಬ ಹಾನಿಯಾಗುತ್ತೆ. ಕೆಲವೊಂದು ಸಲ ಈ ಗಣಪತಿ ನಿಮಗೆ ವಿಸರ್ಜನೆ ಮಾಡಬೇಕಾಗಿಲ್ಲ. ಕೆಲವೊಂದು ಪದ್ಧತಿಗಳಲ್ಲಿ ಹಾಗೆ ಇಟ್ಕೊಳ್ಳೋವಂಥ ಒಂದು ಏನಾದರೂ ನಿಮ್ಮ ಹತ್ರ ಪ್ರಾವಿಷನ್ ಇತ್ತು ಅಂದರೆ, ಆ ಗಣಪತಿಯನ್ನು ವಿಸರ್ಜನೆ ಮಾಡದೆ ಹಾಗೆ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೆ ಆದರೆ ಆ ಮನೆಯಲ್ಲಿ ಇರುವಂಥ ಎಲ್ಲ ಅಂದರೆ ರೇಡಿಯೇಷನ್ಸ್ ಏನಿರುತ್ತೆ, ಅದು ಟಿವಿಯಿಂದ ಬರ್ತಾ ಇರ್ಬೋದು, ಮೊಬೈಲಿಂದ ಬರ್ತಾ ಇರ್ಬೋದು, ಅಂತ ಎಲ್ಲ ರೇಡಿಯೇಷನ್ನ ಎಳ್ಕೊಳ್ಳುವಂಥ ಶಕ್ತಿ ನಮ್ಮ ಗೋಮಯಕ್ಕಿದೆ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಕೂಡ ಆಗಿದೆ. ಆಮೇಲೆ ಈ ಒಂದು ಗೋಮಯಕ್ಕೆ ನಮಗೆ ಪೇಟೆಂಟ್ ಕೂಡ ಸಿಕ್ಕಿದೆ. ಅಂದರೆ ಗೋಮಯದಲ್ಲಿ ಈ ರೇಡಿಯೇಷನ್ಸ್ ಎಳ್ಕೊಳ್ಳುವಂಥ ಶಕ್ತಿ ಇದೆ ಅನ್ನೋದು ಅದು ಪ್ರೂವ್ ಕೂಡ ಆಗಿದೆ. ಸೊ ಈ ರೀತಿಯಾಗಿ ನಾವೆಲ್ಲ ಈ ಬರುವ ಒಂದು ಗಣಪತಿ ಹಬ್ಬಕ್ಕೆ ಗೋಮಯ ಗಣಪತಿಗಳು ನಮ್ಮ ಮನೆಯಲ್ಲಿ ಕೂಡಿಸಿದ್ದೇ ಆದರೆ, ಒಂದು ನೀವು ನಮ್ಮ ಗೋಮಾತೆಯನ್ನು ಉಳಿಸಿ ಗೋಸೇವಕರಿಗೆ ಬೆಳೆಸಿದಂಗೆ ಆಗುತ್ತೆ, ಗೋಮಾತೆನೂ ಉಳಿಯುತ್ತೆ, ಪರಿಸರ ಸಂರಕ್ಷಣೆ ಆಗುತ್ತೆ. ಈ ರೀತಿಯಾಗಿ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಬೇಡ್ಕೊಳ್ಳೋದೇನೆಂದರೆ, ಈ ವರ್ಷ ನಾವೆಲ್ಲರೂ ಸೇರಿ ಗೋಮಯ ಗಣಪತಿಯನ್ನು ಸ್ಥಾಪನೆ ಮಾಡೋಣ ಅಂತ ನಾನೊಂದು ವಿನಂತಿ. ನಮಸ್ಕಾರ. ಸೊ ಇದು ಈಗ ಗಣೇಶ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರು ಸರ್. ಆದರೆ ಇದು ಆರ್ಡರ್ ಮಾಡಬೇಕಂದ್ರೆ ಎಲ್ಲಿ ಮಾಡಬೇಕು ಅಂಥೇಳಿ ಒಂದು ಪ್ರಶ್ನೆ ಬರುತ್ತೆ. ಸೊ ಹಾಗಾಗಿ ನಾವು ಬೀದರ್ ಲೋಕಲೈಟ್ ಅಂತ ಹೇಳ್ಬಿಟ್ಟು ಒಂದು ವೆಬ್ಸೈಟ್ ಇದೆ. ಅದ್ರದ್ದು ಒಂದು ಶೇರ್ ಮಾಡ್ತೀವಿ ಡೀಟೇಲ್ಸ. ಸೊ ಅದರಲ್ಲಿ ಒಳಗಡೆ ಹೋಗ್ಬಿಟ್ಟು ನೀವು ಆನ್ಲೈನ್ ಆರ್ಡರ್ ಮಾಡ್ಬೋದು. ಸೊ ನಿಮ್ಮ ಮನೆಗೆ ತಲುಪಿಸೋಂಥ ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಸ್ಪೆಷಲಿ ಬೀದರು, ಕಲಬುರಗಿಯಲ್ಲಿ ಇರೋರು ಇದ್ರದ್ದು ಉಪಯೋಗ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ಕಳಕಳಿಯ ವಿನಂತಿ. ಎರಡನೇದು ಅಂತ ಹೇಳಿದ್ರೆ, ಇದು ನೀವು ಮಾಡುವಂಥ ಗೋಮಾತೆಗೆ ಸೇವೆ, ಭೂಮಾತೆಗೆ ಸೇವೆ ಅಂತ ನಾವು ಒಂದಿಷ್ಟು ಅಂದ್ಕೊಂಡ್ಬಿಟ್ಟು ನಮ್ಮ ಕಡೆಯಿಂದ ಎಷ್ಟಾಗ್ತಿದೆ ನಾವು ಮಾಡ್ತಾ ಇದ್ದೀವಿ. ನೀವು ಕೈ ಜೋಡಿಸ್ಬಿಟ್ಟು ಇದನ್ನು ಒಂದು ಒಳ್ಳೆ ರೀತಿಯಲ್ಲಿ ತೊಗೊಂಡು ಒಯ್ಯುವಂಥ ವ್ಯವಸ್ಥೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಧನ್ಯವಾದ. ಜೈ ಗೋಮಾತೆ.